ಜೈ ಹಿಂದ್. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಕೇಳಿರೋ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ರಿ. ಇವಾಗ ಇಂಡಿಯನ್ ಏರ್ ಫೋರ್ಸ್ ಒಳಗಡೆ ಅಗ್ನಿವೀರ ವಾಯು ಅಥವಾ ಎಕ್ಸ್ ಗ್ರೂಪ್ ಅಥವಾ ವೈ ಗ್ರೂಪ್ ಅಂತ ಹೇಳ್ತಿರಲ್ಲ, ಸೊ ಇವನ್ ಸೈನ್ಸ್ ರಿಲೇಟೆಡ್ ಆಮೇಲೆ ಸೈನ್ಸ್ ಇಲ್ಲದೆ ಇರೋರು ಕೂಡ ನಾನ್ ಸೈನ್ಸ್ ರಿಲೇಟೆಡ್ ಎರಡನ್ನೂ ನಾವು ಡಿಸ್ಕಷನ್ ಮಾಡೋಣ. ಇವಾಗ ಅದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್. ಈ ಇಂಗ್ಲಿಷ್ ಗ್ರಾಮರ್ ನಾನು ಇವಾಗ ಡಿಸ್ಕಷನ್ ಮಾಡ್ತೀನಿ. ನೋಡ್ರಿ, ಫಸ್ಟ್ ಕ್ವಶನ್ ಏನಾಯ್ತಂತಂದ್ ಹೇಳಿದ್ರೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಅಂತಂದೈತೆ. ಈ ಸಿನೋನಿಮ್ ಅಂತ ಒಂದು ವರ್ಡ್ ಬಂತು ಅಂದ್ರೆ ನಾವು ಏನಂತ ನೆನ್ಪಿಟ್ಕೋಬೇಕು, ನಾವು ಇವಾಗ ಸಮಾನಾರ್ಥಕ ಪದವನ್ನ ಕಂಡುಹಿಡಿಬೇಕು ಅಂತಂದೇಳಿ. ಏನ್ ಕಂಡುಹಿಡಿಬೇಕು ಇಲ್ಲಿ? ಸಮಾನಾರ್ಥಕ ಪದವನ್ನ. ಇಲ್ಲಿ ವರ್ಡ್ ಏನ್ ಕೊಟ್ಟಿದಾರ? ಅಬೋಹರೆಂಟ್ ಅಂತ ಕೊಟ್ಟಿದಾರ. ವರ್ಡ್ ಏನ್ ಕೊಟ್ಟಿದಾರ? ಅಬೋಹರೆಂಟ್ ಅಂತ ಕೊಟ್ಟಿದಾರ. ಹಿಂಗಂದ್ರ ಏನು? ಹಿಂಗಂದ್ರ ಅಸಹ್ಯವಾದ ಅಂತಂದೇಳಿ. ಹಿಂಗಂದ್ರ ಅಸಹ್ಯವಾದ. ಈಗ ಅದನ್ನ ನಾವು ಹುಡುಕ್ಬೇಕು. ಇವಾಗ ಅಸಹ್ಯವಾದ ಅದಕ್ಕೆ ಸಮಾನಾರ್ಥಕ ಪದ ಅಂತಂದ ಹೇಳಿ. ಈಗ ನಾವು ನೋಡೋಣ, 4 ಆಪ್ಷನ್ಸ್ ಗಳಲ್ಲಿ ಅಟ್ರಾಕ್ಟಿವ್ ಅಂತಂದೈತೆ. ಈ ಅಟ್ರಾಕ್ಟಿವ್ ಬರಂಗಿಲ್ಲ. ಯಾಕಂತಂದ ಹೇಳಿದ್ರೆ ಅಟ್ರಾಕ್ಟ್ ಮಾಡೋದು. ಅಟ್ರಾಕ್ಟಿವ್ ಅಂತಂದ ಹೇಳಿದ್ರೆ ಒಂಥರ ಅಟ್ರಾಕ್ಟ್ ಮಾಡೋದು, ಆಕರ್ಷಕ ಅಂತಂದ ಹೇಳ್ತೀವಲ್ಲ. ಅಟ್ರಾಕ್ಟಿವ್ ಅಂತಂದ ಹೇಳಿದ್ರೆ ಆಕರ್ಷಕ ಅಂತಂದ ಹೇಳ್ತೀವಿ. ಅದಕ್ಕೋಸ್ಕರ ಈ ಆಪ್ಷನ್ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ ಆಫೆನ್ಸಿವ್ ಅಂತಂದ ಹೇಳಿ. ಆಫೆನ್ಸಿವ್ ಅದಾದ ನಂತರ ಇನ್ ಆಫೆನ್ಸಿವ್. ನೋಡ್ರಿ, ಜಸ್ಟ್ ಇದನ್ನಷ್ಟ ಬರದ್ರಿ ಆಫೆನ್ಸಿವ್. ಅದಾದ ನಂತರ ಇದನ್ನ ಇನ್ ಆಫೆನ್ಸಿವ್ ಬರದ್ರಿ ಅಂತಂದ್ರೆ ಇವೆರಡು ವಿರುದ್ಧಾರ್ಥಕ ಪದಗಳು, ಅಪೋಸಿಟ್ ಪದಗಳು. ಅಫೆನ್ಸಿವ್ ಆಮೇಲೆ ಇನ್ ಆಫೆನ್ಸಿವ್ ಅಂತಂದ ಹೇಳಿ, ಅದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಇನ್ ಆಫೆನ್ಸಿವ್ ಅಂತಂದ ಹೇಳಿದ್ರೆ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಆಕ್ವಯಸ್ ಅಂತ ಹೇಳಿ, ಆಮೇಲೆ ಇನಾಕ್ವಯಸ್ ಅಂತಂದ ಹೇಳಿ. ಇವೆರಡು ಮೀನಿಂಗ್ಸ್ ಗಳದ ಮೀನಿಂಗ್ ಏನಾಗ್ತಾವ ಅಂದ್ರೆ ಕನ್ನಡದಾಗ ಹಾನಿಕಾರಕವಲ್ಲದ ಅಂತಂದೇಳಿ. ಹಾನಿಕಾರಕವಲ್ಲದ ನೆನ್ಪಿಟ್ಕೊಳ್ರಿ, ಹಾನಿಕಾರಕವಲ್ಲದ ಅಂತಂದ ಹೇಳಿ ಬರುತ್ತ. ಅದಾದ ನಂತರ ಲಾಸ್ಟ್ ವರ್ಡ್ ಬರುತ್ತೆ ನೋಡ್ರಿ, ಇದು ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಇದನ್ನ ಆಫುಲ್ ಅಂತಂದ ಹೇಳ್ತೀವಿ. ಹಿಂಗಂದ್ರ ಸೇಮ್ ಅಸಹ್ಯವಾದ ಅಥವಾ ದ್ವೇಷಿಸುವಂತಹ ಅಂತಂದ ಹೇಳಿ ಮೀನಿಂಗ್ ಅನ್ನ ಕೊಡುತ್ತ. ಸೊ ದ್ವೇಷಿಸು ಅಂತಂದ ಹೇಳಿ. ಕ್ಲಿಯರ್? ನಾವು ಈ ರೀತಿಯಾಗಿ ಏನಂತಂದ ಹೇಳಿದ್ರ ನಮ್ಗೆ ಎಲ್ಲಾನು ಎಲಿಮಿನೇಟ್ ಮಾಡಕ್ ಬರಂಗಿಲ್ಲ. ಒಂದು ಅಥವಾ ಎರಡು ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡಬಹುದು. ಆ ತರ ಮಾಡ್ಕೊಂಡ್ ಕಲೀರಿ. ಈಸಿಯಾಗಿ ಏನಂತಂದ ಹೇಳಿದ್ರ ಅರ್ಥ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅದಕ್ಕಿಂತ ಮುಂಚೆ ನೋಡ್ರಿ, ಇಲ್ಲಿ ನಿಮ್ಗ ಎಲ್ಲಾ ವಿಡಿಯೋಸ್ ಗಳು ಸಿಗ್ತಾವ ಕಂಪ್ಲೀಟ್ ಆಗಿ. ಇಂಡಿಯನ್ ಏರ್ ಫೋರ್ಸ್ ಬರುವಂತದ್ದು ಮ್ಯಾಥ್ಸ್ ವಿಡಿಯೋಸ್ ಗಳಾಗಿರ್ಬೋದು. ಅದಾದ ನಂತರ ನೀವು ಹಂಗೆ ಮುಂದ್ಗಡೆ ಹೋದ್ರಿ ಅಂತಂದ ಹೇಳಿದ್ರೆ ನಿಮ್ಗ ರೀಸನಿಂಗ್ ವಿಡಿಯೋಸ್ ಗಳು ಬರ್ತಾವ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಜನರಲ್ ಸೈನ್ಸ್ ವಿಡಿಯೋಸ್ ಗಳಿದಾವ. ಆಮೇಲೆ ನೆಕ್ಸ್ಟ್ ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್ ಗಳಿದಾವ. ಕಂಪ್ಲೀಟ್ ಆಗಿ ಏನಂತಂದ ಹೇಳಿದ್ರೆ ಸಿಲೆಬಸ್ ಕವರ್ ಆಗೈತೆ. ಟೋಟಲ್ 45 ವಿಡಿಯೋಸ್ ಗಳಿದಾವ. ಇನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಅವುಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಡ್ರಿ. ಅದೇ ತರ ಇಂಡಿಯನ್ ಏರ್ ಫೋರ್ಸ್ ಒಂದು ಗ್ರೂಪ್ ಐತೆ. ಆ ಗ್ರೂಪ್ ಲಿಂಕ್ ಅನ್ನ ಆಮೇಲೆ ಕೋರ್ಸ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಎಲ್ಲರೂ ಜಾಯಿನ್ ಆಗ್ರಿ, ನಿಮ್ಗೆ ಎಲ್ಲಾ ವಿಡಿಯೋಸ್ ಗಳು ಅದ್ರಲ್ಲಿ ಸಿಗ್ತಾವ. ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಏನ್ ಕೊಟ್ಟಿದಾರ ಅಂತಂದ್ರೆ, ಔಟ್ ಆಫ್ ದ ಗಿವನ್ 4 ವರ್ಡ್ಸ್, ಕೆಳಗಡೆ ಕೊಟ್ಟಿರೋ ವರ್ಡ್ಸ್ ಗಳಲ್ಲಿ ಓನ್ಲಿ ಒನ್ ಈಸ್, ಅದ್ರ ಕೆಳಗಡೆ ಇರೋದ್ರಲ್ಲಿ ಓನ್ಲಿ ಒಂದ್ ಏನಂತಂದ ಹೇಳಿದ್ರೆ ಸ್ಪೆಲ್ಡ್ ಕರೆಕ್ಟ್ಲಿ ಅಂತಂದ ಹೇಳಿ, ಕರೆಕ್ಟ್ ಸ್ಪೆಲ್ಲಿಂಗ್ ಅನ್ನ ಹೊಂದೈತೆ. ಈ ತರ ಬಂತು ಅಂತಂದ ಹೇಳಿದ್ರೆ ಓನ್ಲಿ ಕರೆಕ್ಟ್ ಆಗಿರೋ ಸ್ಪೆಲ್ಲಿಂಗ್ ಅನ್ನ ಹೊಂದಿರೋದು ಒಂದೇ ಒಂದೈತೆ. ಸೊ ಉಳಿದಿದ್ದೆಲ್ಲ ರಾಂಗ್ ಇದಾವ. ಅಂತ ವರ್ಡ್ ಅನ್ನ ನಾವು ಇವಾಗ ಕಂಡು ಹಿಡ್ಕೋಬೇಕು. ನೋಡ್ರಿ, ಯಾವ್ದು ಬರುತ್ತೆ ಇವಾಗ? ಇಲ್ಲಿ ಹಾರಿಬಲ್ ಅಂತಂದೈತಿ ನೋಡ್ರಿ. ಹಾರಿಬಲ್ ಅಂತಂದ ಹೇಳಿ. ಹಾರಿಬಲ್ ಅಂತಂದ ಹೇಳಿದ್ರೆ ಸಿಂಗಲ್ ಮೀನಿಂಗ್ ಬರಂಗಿಲ್ಲ, ಅದು ಡಬಲ್ ಆರ್ ಬರುತ್ತೆ. ಹಾರಿಬಲ್ ಅಂತಂದ ಹೇಳಿ ಈ ತರ ಬರುತ್ತೆ ಮೀನಿಂಗ್. ಅಂದ್ರೆ ಈ ಆಪ್ಷನ್ ಬರಂಗಿಲ್ಲ, ಹಾರಿಬಲ್ ಅಂತಂದ ಹೇಳಿ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ನೋಡ್ರಿ, ಇದು ವೆಹರ್ ಅಂತಂದ ಹೇಳಿ. ವೆಹರ್ ಅಂತಲ್ಲ, ಅದು ವೆದರ್ ಅಂತಂದ ಹೇಳಿ ಬರ್ಬೇಕು. WEATHER, ವೆದರ್ ಅಂತಂದ ಹೇಳಿ. ಅದಾದ ನಂತರ ಸಫರ್ಡ್ ಅಂತಂದ ಹೇಳಿ. ಇಲ್ಲೆಲ್ಲಾಕು ಏನಂತಂದ ಹೇಳಿದ್ರೆ ಒಂದು ಡಬಲ್ ಎಫ್ ಅಂತಂದಿರ್ಬೇಕು ಅಥವಾ ಡಬಲ್ ಆರ್ ಅಂತಂದಿರ್ಬೇಕು. ಅಂತವನ್ನ ನಮಗ್ ಜಾಸ್ತಿ ಕೇಳ್ತಾರ. ಇಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರೋದು ಸಫರ್ಡ್ ಅಂತಂದ ಹೇಳಿ ಇದು ಬರಬೇಕು, SUFF ಅಂತಂದ ಹೇಳಿ. ಹಂಗಾದ್ರೆ ಕರೆಕ್ಟ್ ಆಗಿರೋ ಒಂದು ವರ್ಡ್ ಯಾವ್ದಂತಂದ ಹೇಳಿದ್ರೆ ಡೆಮೋಕ್ರಾಟಿಕ್ ಅಂತಂದ ಹೇಳ್ತೀವಿ. ಆಪ್ಷನ್ 1 ಏನಂದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಇವುಗಳನ್ನ ನೋಡ್ಕೋಬೇಕು. ಗ್ರಾಮರ್ ಟ್ರಿಕ್ ಏನಂತಂದ ಹೇಳಿದ್ರೆ, ಯಾವ್ದಾದ್ರು ವರ್ಡ್ಸ್ ಗಳಲ್ಲಿ ಈಗ ಈ ತರ ಸ್ಪೆಲ್ಡ್ ಕರೆಕ್ಟ್ ಅಂತಂದ ಹೇಳಿ ಬಂದಾಗ RR ಬಂತಂತಂದ್ರೆ ಸಿಂಗಲ್ ಆರ್ ಬರಂಗಿಲ್ಲ, ಅಲ್ಲಿ ಯಾವಾಗ್ಲೂ ಡಬಲ್ ಆರ್ ಇರುತ್ತೆ. ಅಂತವ ಕೇಳಿರ್ತಾನ. ಅದಾದ ನಂತರ ಡಬಲ್ ಎಫ್ ಇರುವಂತದ್ದು ಕೇಳಿರ್ತಾನ. ಸಿಂಗಲ್ ಎಫ್ ಇದ್ರೆ ರಾಂಗ್ ಅದು. ಅದಾದ ನಂತರ ಡಬಲ್ ಎಸ್, ಸಿಂಗಲ್ ಎಸ್ ಇದ್ದಲ್ಲಿ ಡಬಲ್ ಎಸ್ ಬರಬೇಕು. ಸಿಂಗಲ್ ಎಸ್ ಇದ್ದಲ್ಲಿ ಏನಂತಂದ್ರೆ ಡಬಲ್ ಎಸ್ ಬರಬೇಕು. ಅಂತ ವರ್ಡ್ಸ್ ಗಳು ಎಲ್ಲಾದ್ರೂ ಮಿಡಲ್ ಹಿಂಗ್ ಬಂದಿರ್ತಾವ, ಅವುಗಳನ್ನ ನೋಡ್ಕೋಬೇಕು. ಅವು ಏನಂತಂದ ಹೇಳಿದ್ರೆ ಸ್ಪೆಲ್ಲಿಂಗ್ ಕರೆಕ್ಟಾ ರಾಂಗ್ ಅಂತಂದ ಹೇಳಿ ಚೆಕ್ ಮಾಡ್ಕೋಬೇಕಾಗ್ತೈತಿ. ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೆಲೆಕ್ಟ್ ದ ಸೆಗ್ಮೆಂಟ್ ಆಫ್ ದಿ ಸೆಂಟೆನ್ಸ್ ದಟ್ ಕಂಟೆನ್ಸ್ ಗ್ರಾಮೆಟಿಕಲ್ ಎರರ್. ಅಂದ್ರೆ ಕೆಳಗಡೆ ಸೆಂಟೆನ್ಸ್ ಏನೈತಲ್ಲ, ಇದ್ರೊಳಗಡೆ ಒಂದು ಗ್ರಾಮೆಟಿಕಲ್ ಎರರ್ ಐತೆ, ಅದನ್ನ ನಾವು ಕಂಡುಹಿಡಿಬೇಕು ಈಗ. ಎಸ್, ಇಲ್ಲಿ ನೋಡ್ರಿ, ಇಲ್ಲೊಂದು ಗ್ರಾಮೆಟಿಕ್ ಒಂದು ವರ್ಡ್ಸ್ ಗಳನ್ನ ಹೇಳ್ಬಿಡ್ತೀನಿ ಟ್ರಿಕ್ಸ್. ಇಲ್ಲಿ ಹಾರ್ಡ್ಲಿ ಅಂತಂದ ಐತೆ. ಅದು ಸೆಂಟೆನ್ಸ್ ಒಳಗಡೆ ಏನ್ ಬಂದೈತಿ, ಒಂದು ವರ್ಡ್ ಹಾರ್ಡ್ಲಿ ಅಂತಂದ ಹೇಳಿ ಬಂದತ್ತ.
ಈಗ ಹಾರ್ಡ್ಲಿ ಅಂತಂದ್ ಹೇಳಿ ಬಂದ್ರ ಅಥವಾ ಇನ್ನೊಂದು ವರ್ಡ್ ಬರ್ಬೋದು ಅದೇ ಪ್ಲೇಸ್ ಅಲ್ಲಿ ಏನಂತಂದ್ ಹೇಳಿ ಸ್ಕೇರ್ಸ್ಲಿ ಅಂತಂದ್ ಹೇಳಿ ಸ್ಕೇರ್ಸ್ಲಿ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಈ ವರ್ಡ್ ಗಳೆಲ್ಲಾದ್ರೂ ಬಂದು ಅಂತಂದ್ ಹೇಳಿದ್ರ ಈ ಲೈನ್ ಒಳಗಡೆ ಮುಂದೆ ಏನ್ ಬರ್ಬೇಕಂತಂದ್ ಹೇಳಿದ್ರ ವೆನ್ ಅಥವಾ ಬಿಫೋರ್ ಅಂತಂದ್ ಹೇಳಿ ಬರ್ಬೇಕು. ವೆನ್ ಅಥವಾ ಬಿಫೋರ್ ಅನ್ನೋ ಈ ವರ್ಡ್ಸ್ ಗಳು ಬರ್ಬೇಕು. ಈ ಎರಡರಲ್ಲಿ ಯಾವ್ದಾದ್ರು ಒಂದು ವರ್ಡ್ ಬರ್ಬೇಕು. ಸೊ ಅದನ್ನ ಬಿಟ್ಬಿಟ್ಟು ಬೇರೆ ಏನಾದ್ರು ದ್ಯಾನ್ ಅಂತಂದ್ ಹೇಳಿ ವರ್ಡ್ ಬಂತು ಅಂತಂದ್ ಹೇಳಿದ್ರ ಅದು ರಾಂಗ್ ಆಗಿರುತ್ತೆ. ಸೊ ಆ ಪಾರ್ಟ್ ಏನಂದ್ರೆ ರಾಂಗ್ ಆಗಿರುತ್ತೆ. ಹಾರ್ಡ್ಲಿ ಅಥವಾ ಸ್ಕೇರ್ಸ್ಲಿ ಅಂತ ವರ್ಡ್ಸ್ ಗಳು ಬಂದಾಗ ವಾಕ್ಯದಲ್ಲಿ ವೆನ್ ಅಥವಾ ಬಿಫೋರ್ ಬರಬೇಕು. ಇದು ಬರ್ಲಿಲ್ಲ ಅಂತಂದ್ ಹೇಳಿ ಏನಾದ್ರು ಬೇರೆ ದ್ಯಾನ್ ಅನ್ನೋ ಒಂದು ವರ್ಡ್ ಬಂದ್ರೆ ಅದು ರಾಂಗ್ ಆಗಿರುತ್ತೆ. ಈಗ ನಾವು ಚೆಕ್ ಮಾಡೋಣ, ನಮ್ಗೆ ಏನು ಬೇಡ ಇದೆಲ್ಲ. ಹೀಸ್ ಹೋಮ್ ವರ್ಕ್ ದ್ಯಾನ್ ಅಂತಂದ್ ಐತಿ ನೋಡ್ರಿ, ಈ ಸೆಂಟೆನ್ಸ್ ಏನಂದ್ರೆ ರಾಂಗ್. ಇದು ಆಪ್ಷನ್ ಬಿ ಏನಂತಂದ್ ಹೇಳಿ ರಾಂಗ್. ಹೀಸ್ ಹೋಮ್ ವರ್ಕ್ ದ್ಯಾನ್ ಅಂತ ಅಲ್ಲ ಅಲ್ಲಿ. ಸೊ ವೆನ್ ಅಥವಾ ಬಿಫೋರ್ ಬರ್ಬೇಕು. ದ್ಯಾನ್ ಬದಲಾಗಿ ಏನಂದ್ರೆ ವೆನ್ ಅಥವಾ ಬಿಫೋರ್ ಅಂತ ಬರ್ಬೇಕು. ಅದಕ್ಕೋಸ್ಕರ ಈ ಪಾರ್ಟ್ ಬಿ ರಾಂಗ್ ಏನಂತಂದ್ ಹೇಳಿದ್ರೆ ಗ್ರಾಮೆಟಿಕಲಿ ರಾಂಗ್ ಆಗಿರುತ್ತೆ. ಅದೇ ರೀತಿಯಾಗಿ ನೋಡ್ರಿ ನೆಕ್ಸ್ಟ್ ಕ್ವಶನ್, ಅಪೋಸಿಟ್ ಮೀನಿಂಗ್ ಅನ್ನ ಕಂಡುಹಿಡಬೇಕು. ಅಥವಾ ಇನ್ನೊಂದೇನ್ ಕೇಳ್ತಾರೆ ಅಂದ್ರೆ ಆಂಟೋನಿಮ್ ಅಂತಂದ್ ಹೇಳಿ ಕೇಳ್ತಾರೆ. ಆಂಟೋನಿಮ್ ಅಥವಾ ಅಪೋಸಿಟ್ ವರ್ಡ್ ಅಂದ್ರೆ ವಿರುದ್ಧಾರ್ಥಕ ಪದಗಳನ್ನ ಕಂಡುಹಿಡಿರಿ ಅಂತಂದ್ ಹೇಳಿ. ಎಸ್ ಇಲ್ಲಿ ನೋಡ್ರಿ, ಇಲ್ಲಿ ಇನ್ ಅಡ್ವರ್ಟೆಂಟ್ ಅಂತಂದೈತೆ. ಇನ್ ಅಡ್ವರ್ಟೆಂಟ್ ಅಂತಂದ್ ಹೇಳಿ ಇನ್ ಅಂತಂದ್ ಹೇಳಿ ಬಂತಂತಂದ್ ಹೇಳಿದ್ರೆ ಆರಾಮಾಗಿ ಕಂಡು ಹಿಡ್ಕೋಬೇಕು. ಇನ್ ಮುಂದಿನ ವರ್ಡ್ ಏನೈತೆ ನೋಡ್ಬೇಕು, ಅಡ್ವರ್ಟೆಂಟ್ ಅಂತಂದೈತೆ. ಅಡ್ವರ್ಟೆಂಟ್ ಇಲ್ಲಿ ನೋಡ್ರಿ, ಅಡ್ವರ್ಟೆಂಟ್ ಅದ್ರದ್ದು ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿದ್ರೆ ಇನ್ ಅಡ್ವರ್ಟೆಂಟ್ ಅಂತ ಆಗ್ಬೇಕು. ಈಗ ಇಲ್ಲಿ ಏನ್ ಬರುತ್ತೆ, ಅಡ್ವರ್ಟೆಂಟ್ ಅಂತಂದ್ ಹೇಳಿ ಬರುತ್ತೆ. ಇದ್ರದ್ದು ಅಪೋಸಿಟ್ ವರ್ಡ್ ಇನ್ ಅಡ್ವರ್ಟೆಂಟ್. ಇನ್ ಅಡ್ವರ್ಟೆಂಟ್ ಅಂತಂದ್ ಹೇಳಿದ್ರೆ ಅಚಾತುರ್ಯ ಅಂತಂದ್ ಹೇಳಿ. ಅಚಾತುರ್ಯ ಅಥವಾ ಆಕಸ್ಮಿಕ, ಗಮನಿಸಲ್ದೇ ಇರೋದು ಅಚಾತುರ್ಯ ಅಂತಂದ್ ಹೇಳ್ತೀವಿ. ಇನ್ನ ಅಡ್ವರ್ಟೆಂಟ್ ಅಂತಂದ್ ಹೇಳಿದ್ರೆ ಉದ್ದೇಶ ಪೂರ್ವಕವಾಗಿ ಅಥವಾ ಗೊತ್ತಿದ್ಕೊಂಡು ಎಲ್ರಿಗೂ ತಿಳಿಯೋ ಹಂಗ, ಸೊ ಆ ತರ ಮಾಡುವಂತ ಒಂದು ವರ್ಡ್ ಇದು ಅಡ್ವರ್ಟೆಂಟ್. ಈಗ ಇನ್ ಅಂತಂದ್ ಹೇಳಿ ಬಂತು ಅಂದ್ರೆ ಅದು ಅಪೋಸಿಟ್ ವರ್ಡ್ ಆಯ್ತು. ಇಲ್ಲಿ ಸೇಮ್ ಅದೇ ತರ ಐತೆ ನೋಡ್ರಿ, ಅಡಿಕ್ವೇಟ್ ಅಂತಂದೈತೆ. ಇಲ್ಲಿ ಏನ್ ವರ್ಡ್ ಐತೆ ಅಂತಂದ್ರೆ ಅಡಿಕ್ವೇಟ್ ಐತೆ. ಅಡಿಕ್ವೇಟ್ ಅದ್ ಅಪೋಸಿಟ್ ವರ್ಡ್ ಏನಂತ ಹಾಕ್ರಿ ಸೇಮ್ ಇದೇ ತರ ಇನ್ ಅಂತಂದ್ ಹಾಕಿರ ಬರುತ್ತೆ. ಅದಾದ ನಂತರ ಅವೈಲೇಬಲ್. ಅವೈಲೇಬಲ್ದು ಅವೈಲೇಬಲ್ ಅಂತಂದ್ ಹೇಳಿದ್ರೆ ಯಾವಾಗ್ಲೂ ಅವೈಲೇಬಲ್ ಇರೋದು, ಅಂದ್ರೆ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಪ್ರೆಸೆಂಟ್ ಇರೋ ತರ ಆ ತರ. ಆಮೇಲೆ ಇಂಟೆನ್ಷನಲ್, ಆಮೇಲೆ ಅನ್ಇಂಟೆನ್ಷನಲ್ ಅಂತಂದ್ ಹೇಳ್ತೀವಿ. ಇಂಟೆನ್ಷನಲ್ ಅಂಡ್ ಅನ್ಇಂಟೆನ್ಷನಲ್. ಆಮೇಲೆ ನೆಗ್ಲಿಗೆಂಟ್ ಅಂತಂದ್ ಹೇಳಿ, ನೆಗ್ಲಿಗೆಂಟ್. ಸೊ ಇದೇನಂತಂದ್ ಹೇಳಿದ್ರೆ ಇಲ್ಲೂ ಕೂಡ ನೆಗ್ಲಿಜೆನ್ಸಿ ಮಾಡೋ ತರ. ಬಟ್ ಆದ್ರೆ ಇದ್ರದ್ದು ಕರೆಕ್ಟ್ ಆಗಿರೋ ವರ್ಡ್ ಮೀನಿಂಗ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಅಪೋಸಿಟ್ ವರ್ಡ್ ಇಂಟೆನ್ಷನಲ್ ಅಂತಂದ್ ಹೇಳಿ, ಉದ್ದೇಶ ಪೂರ್ವಕವಾಗಿ. ಇಂಟೆನ್ಷನಲ್ ಅಥವಾ ಇನ್ ಅಡ್ವರ್ಟೆಂಟ್ ಅಂತಂದ್ ಹೇಳಿ ಇವೆರಡು ಅಪೋಸಿಟ್ ವರ್ಡ್ಸ್ ಗಳಾಗ್ತಾವ. ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ವರ್ಡ್ಸ್ ಗಳನ್ನ ಕೊಡ್ತಿದಾರೆ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಚೂಸ್ ದ ಅಪ್ರೋಪ್ರಿಯೇಟ್ ವರ್ಡ್ ಫಾರ್ ಅ ಗಿವನ್ ಸೆಂಟೆನ್ಸ್. ಇವಾಗ ನಾವು ಬಿಟ್ಟ ಸ್ಥಳವನ್ನ ತುಂಬಬೇಕು. ಅದ್ರಲ್ಲಿ ಏನದಾವ, ಇಫ್ ಐತಿ, ಥ್ರೂ ಐತಿ, ಅನ್ಲೆಸ್ ಅಂತಂದ್ ಐತಿ, ಅಂಟಿಲ್ ಅಂತಂದ್ ಐತೆ. ಎಸ್ ಇಲ್ಲಿ ನೋಡ್ರಿ, ಯುವರ್ ಬ್ರದರ್ ವಿಲ್ ಬಿ ಫೇಲ್ಡ್, ಯುವರ್ ಬ್ರದರ್ ವಿಲ್ ಬಿ ಫೇಲ್ಡ್ ಡ್ಯಾಶ್ ಡ್ಯಾಶ್ ಹಿ ಡಸ್ ನಾಟ್ ಅಂತಂದ್ ಐತಿ ನೋಡ್ರಿ. ಇಲ್ಲೊಂದು ವರ್ಡ್ ಐತಿ ನೋಡ್ರಿ, ಡಸ್ ನಾಟ್ ಅಂತಂದ್ ಹೇಳಿ. ಡಸ್ ನಾಟ್ ಅಂತಂದ್ ಹೇಳಿದ್ರೆ ಇದೊಂದು ನಕಾರಾತ್ಮಕ ನೆಗೆಟಿವ್ ಸೆಂಟೆನ್ಸ್ ಅಂತಂದ್ ಹೇಳ್ತೀವಿ. ಡಸ್ ನಾಟ್, ಡಸ್ ಅಂತ ಬಂದ್ರೆ ಅದು ಪಾಸಿಟಿವ್. ಡಸ್ ನಾಟ್ ಅಂತಂದ್ ಹೇಳಿ ಬಂದ್ರ ನಾಟ್, ಕೆನಾಟ್, ಡಸ್ ನಾಟ್ ಈ ತರ ಬಂದ್ವು ಅಂತಂದ್ ಹೇಳಿದ್ರೆ ಅವು ನೆಗೆಟಿವ್ ವರ್ಡ್ಸ್ ಗಳಂತಂದ್ ಹೇಳ್ತೀವಿ, ನಕಾರಾತ್ಮಕ ಶಬ್ದಗಳು. ಅವು ಬಂದಾಗ ನಾವು ಮತ್ತೆ ನೆಗೆಟಿವ್ ವರ್ಡ್ಸ್ ಗಳನ್ನ ಯೂಸ್ ಮಾಡಬಹುದು. ಈಗ ನೋಡ್ರಿ, ಅಂಟಿಲ್ ಅಂತಂದ್ ಹೇಳಿದ್ರೆ ಬರಂಗಿಲ್ಲ ಅಲ್ಲಿ. ಅಂಟಿಲ್ ಅಂತಂದ್ ಹೇಳಿದ್ರೆ ಅಲ್ಲಿವರೆಗೂ ಅಂತಂದ್ ಹೇಳಿ. ಆಮೇಲೆ ಅನ್ಲೆಸ್ ಇದು ನೆಗೆಟಿವ್ ವರ್ಡ್, ಬರಂಗಿಲ್ಲ ಇದು. ಆಮೇಲೆ ಥ್ರೂ ಅಂತಂದ್ ದೋ ಅಂತಂದೈತೆ, ಇದು ಬರಂಗಿಲ್ಲ. ಇಲ್ಲಿ ಇಫ್ ಅಂತಂದ್ ಹೇಳಿ ಬರುತ್ತೆ. ಕಂಡೀಷನ್, ಯುವರ್ ಬ್ರದರ್ ವಿಲ್ ಬಿ ಫೇಲ್ಡ್ ಇಫ್ ಹಿ ಡಸ್ ನಾಟ್ ಕಮ್ ಟುಮಾರೋ ಅಂತಂದ್ ಹೇಳಿ ಕಂಡೀಷನ್ ಅನ್ನ ಹಾಕ್ತಿವಿ. ಆಲ್ರೆಡಿ ಡಸ್ ನಾಟ್ ಅನ್ನೋ ಒಂದು ವರ್ಡ್ ಅನ್ನ ನಾವು ಯೂಸ್ ಮಾಡಿರೋದ್ರಿಂದ ಅನ್ಲೆಸ್ ಅಂತಂದ್ ಹೇಳಿ ವರ್ಡ್ ಯೂಸ್ ಮಾಡಕ್ ಬರಂಗಿಲ್ಲ. ಅಲ್ಲಿ ಇಫ್ ಅನ್ನೋ ಒಂದು ವರ್ಡ್ ಅನ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ ಕ್ವಶನ್, ಇಫ್ ಇನ್ ದ ಫಾಲೋವಿಂಗ್ ಕ್ವಶನ್, ಸೊ ಔಟ್ ಆಫ್ ದ 4 ಅಲ್ಟರ್ನೇಟಿವ್ಸ್, ಕೆಳಗಡೆ 4 ಅಲ್ಟರ್ನೇಟಿವ್ಸ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಒನ್ ವಿಚ್ ಕ್ಯಾನ್ ಬಿ ಅಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ತರ ನೋಡ್ಕೋಬೇಕು. ಇವಾಗ ಒನ್ ಹೂ ಈಟ್ಸ್ ಎವ್ರಿಥಿಂಗ್ ಅಂತಂದ್ ಹೇಳಿ, ಒನ್ ಹೂ ಈಟ್ಸ್ ಎವ್ರಿಥಿಂಗ್. ಈಗ ಏನ್ ಹೇಳ್ತೀವಿ ಇದಕ್ಕೆ ಅಂದ್ರೆ ಈ ಕಡೆ ಇವಾಗ ವೆಜ್ ತಿಂತಾನ, ಅದಾದ ನಂತರ ನಾನ್ ವೆಜ್ ತಿಂತಾನ. ಒನ್ ಹೂ ಈಟ್ಸ್ ಎವ್ರಿಥಿಂಗ್, ಎಲ್ಲವನ್ನು ತಿಂತಾನ ಅಂತವನನ್ನ ನಾವೇನಂತ ಕರಿತೀವಿ, ಮಿಶ್ರಾಹಾರಿ ಅಂತಂದ್ ಹೇಳಿ ಕರಿತೀವಲ್ಲ. ಈ ಕಡೆ ಸಸ್ಯವನ್ನ ವೆಜ್ ಅಷ್ಟೇ ತಿಂದ್ರೆ ಅವ್ನ್ ಸಸ್ಯಾಹಾರಿ, ಆಮೇಲೆ ಮಾಂಸವನ್ನ ತಿಂತಾ ಇದ್ರೆ ಅವ್ನ್ ಮಾಂಸಾಹಾರಿ. ಎರಡು ತಿಂತಾ ಇದ್ರೆ ನಾವೇನಂತ ಕರಿತೀವಿ, ಅವನನ್ನ ಮಿಶ್ರಾಹಾರಿ ಅಂತ ಕರಿತೀವಿ. ಈ ಮಿಶ್ರಾಹಾರಿನ ನಾವು ಏನಂತ ಕರಿತೀವಿ ಇಂಗ್ಲಿಷ್ ನೊಳಗಡೆ, ಓಮ್ನಿವೋರಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಓಮ್ನಿವೋರಸ್ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಕಾರ್ನಿವೋರಸ್ ಅಂತಂದ್ ಹೇಳಿ ಬರುತ್ತೆ. ಕಾರ್ನಿವೋರಸ್ ಅಂತಂದ್ ಹೇಳಿ, ಕಾರ್ನಿವೋರಸ್ ಹಿಂಗಂದ್ರೆ ಏನಂತಂದ್ ಹೇಳಿ ನನಗೆ ಕಮೆಂಟ್ ಅನ್ನ ಹಾಕ್ರಿ. ಯಾಕಂತಂದ್ ಹೇಳಿದ್ರೆ ನಿಮ್ಗೆ ನೆಕ್ಸ್ಟ್ ಕೇಳಬಹುದು ಆ ತರ ಕ್ವಶನ್ಸ್ ಗಳನ್ನ. ಅದಾದ ನಂತರ ಓಮ್ನಿಸೆಂಟ್ ಅಂತಂದ್ ಹೇಳಿದ್ರೆ ಇಲ್ಲೇ ಬರ್ದಿಟ್ಕೊಡ್ರಿ, ಎಲ್ಲವನ್ನ ತಿಳಿದವನು. ಒನ್ ಹೂ ನೋಸ್ ಎವ್ರಿಥಿಂಗ್ ಅಂತಂದ್ ಹೇಳಿ, ಒನ್
ಹೂ ನೋಸ್ ಎವ್ರಿಥಿಂಗ್, ಎಲ್ಲವನ್ನ ಬಲ್ಲವನು, ಅವನನ್ನ ನಾವೇನಂತ ಕರಿತೀವಿ? ಸರ್ವವನ್ನ ಬಲ್ಲವನು, ಎಲ್ಲವನ್ನ ಬಲ್ಲವನನ್ನ ನಾವು ಸರ್ವಜ್ಞ ಅಂತ ಕರಿತೀವಲ್ಲ. ಒನ್ ಹೂ ನೋಸ್ ಎವ್ರಿಥಿಂಗ್ ಅಂತ ಹೇಳಿ, ಸೊ ಓಮ್ನಿಸೆಂಟ್ ಅಂತ ಹೇಳ್ತೀವಿ, ಸರ್ವಜ್ಞ. ಅದಾದ ನಂತರ ನೆಕ್ಸ್ಟ್ ದಿವಾಳಿ ಆದವನನ್ನ ಇನ್ಸಾಲ್ವೆಂಟ್ ಅಂತ ಕರಿತೀವಿ. ಇನ್ಸಾಲ್ವೆಂಟ್ ಅಂತ ಹೇಳಿದ್ರೆ ಸಾಲ ತೀರಿಸಲಾಗದೆ ಇದ್ದವನನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ದಿವಾಳಿ ಆದವನು ಅಂತ ಕರಿತೀವಲ್ಲ. ಈ ವರ್ಡ್ ಗಳನ್ನ ನೆನ್ಪಿಟ್ಕೊಡ್ರಿ. ದಿವಾಳಿ ಆದವನು ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಇನ್ನು ಹಲವಾರು ಕ್ಲಾಸ್ಗಳಾದ ನಂತರ ನಿಮ್ಗೆ ಅರ್ಥ ಹಾಕೋತ ಹೋಗುತ್ತೆ. ಒಂದ್ ಸ್ವಲ್ಪ ಸ್ಲೋ ಆಗಿ ಮಾಡೋಣ. ಇನ್ನು ವಿಡಿಯೋಸ್ ಗಳನ್ನ ನೋಡ್ರಿ. ನಿಮ್ಗೆ ಇನ್ನು ಯಾವ ತರ ಕ್ಲಾಸಸ್ ಗಳನ್ನ ಮಾಡ್ಬೇಕು, ಯಾವ ರೀತಿಯಾಗಿ ಹೇಳ್ಬೇಕು, ಎಷ್ಟು ಡೀಟೇಲ್ ಆಗಿ ಹೇಳ್ಬೇಕು ಅನ್ನೋದನ್ನ ನಂಗೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ಆ ಕಮೆಂಟ್ಸ್ ಗಳನ್ನ ನಾನು ತಗೊಂಡು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಇನ್ನು ಇದಕ್ಕಿಂತ ಚೆನ್ನಾಗಿ ಗ್ರಾಮರ್ ಟ್ರಿಕ್ಸ್ ಗಳನ್ನ ಅರ್ಥ ಮಾಡ್ಸೋಕ್ ಟ್ರೈ ಮಾಡ್ತೀನಿ. ಕ್ಲಿಯರ್? ಅದಾದ ನಂತರ ಗ್ರಾಮರ್ ವಿಡಿಯೋಸ್ ಗಳನ್ನ ನೋಡ್ರಿ ಅಂತಂದ್ ಹೇಳಿದ್ರೆ ಪ್ರತಿಯೊಂದು ಟ್ರಿಕ್ಸ್ ಗಳು ನಿಮ್ಗೆ ಅಲ್ಲೇ ಗೊತ್ತಾಗ್ತವೆ. ಎಲ್ಲಾ ಅದ್ರಲ್ಲೇ ಕೊಟ್ಬಿಟ್ಟಿದ್ದೀನಿ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನೈತೆ ಇಲ್ಲಿ ಏನ್ ಕೊಟ್ಟಿದಾನೆ ಸರ್? ಸಿಂಪಲ್ ಆಗಿ ನೋಡಿದ್ರಿ, ಕ್ವಶನ್ ನೋಡಿದ ತಕ್ಷಣ ಸಿನೋನಿಮ್ ಅಂತಂದೈತೆ. ಸಿನೋನಿಮ್ ಅಂತಂದ್ ಹೇಳಿದ್ರೆ ಏನ್ರಿ? ಸಮಾನಾರ್ಥಕ ಪದ ಅಂತಂದ್ ಹೇಳಿ. ಈಗ ಏನೈತಿ? ಫ್ಯೂರಿ ಅಂತಂದೈತೆ. ಫ್ಯೂರಿ ಅಂತಂದ್ ಹೇಳಿದ್ರೆ ರೌದ್ರಾವತಾರ ಅಂತಂದ್ ಹೇಳ್ತೀವಿ. ತೀವ್ರವಾದ ಕೋಪ ಅಂತಂದ್ ಹೇಳಿ ಬರ್ಕೊಡ್ರಿ. ಏನಂತಂದ್ ಹೇಳಿ? ತೀವ್ರವಾದ ಕೋಪವನ್ನ ನಾವೇನಂತ ಕರಿತೀವಿ ಅಂದ್ರೆ ಫ್ಯೂರಿ ಅಂತಂದ್ ಹೇಳಿ ಕರಿತೀವಿ. ಅದನ್ನ ನಾವು ಇನ್ನೊಂದ್ ಏನ್ ಹೇಳ್ಬೋದು ಅಂತಂದ್ ಹೇಳಿದ್ರೆ, ಈಗ ನಾವು ಕೋಪವನ್ನ ಅಂತಂದ್ ಹೇಳಿದ್ರೆ ಏನು? ಆಂಗರ್ ಅಂತಂದ್ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ. ಇವೆರಡು ಏನಂತಂದ್ರೆ ಸಮಾನಾರ್ಥಕ ಪದಗಳು, ಅದು ಸಿಂಪಲ್ ಆಗಿರೋ ವರ್ಡ್ಸ್ ಗಳು. ಅದಾದ ನಂತರ ಸಿನ್ ಅಂತಂದ್ ಹೇಳಿ ಬರುತ್ತೆ. ಸಿನ್ ಅಂತಂದ್ ಹೇಳಿದ್ರೆ ಪಾಪ, ನೀವು ಪಾಪ ಮಾಡ್ತಿರಲ್ಲ, ಸಿನ್ ಅಂತಂದ್ ಹೇಳ್ತೀವಿ ಅದು. ಅದಾದ ನಂತರ ಕ್ರೈಮ್ ಅಂತಂದ್ ಹೇಳಿದ್ರೆ ಅಪರಾಧ. ಕ್ರೈಮ್ ಅಂತಂದ್ ಹೇಳಿದ್ರೆ ಅಪರಾಧ ಅಂತಂದ್ ಹೇಳ್ತೀವಿ. ಅದಾದ ನಂತರ ರಿಸ್ಕ್ ಅಂತಂದ್ ಹೇಳಿದ್ರೆ ರಿಸ್ಕ್, ನೀವ್ ಹೇಳ್ತಾರಲ್ಲ ಈ ರಿಸ್ಕ್ ತೊಳಕ್ ಹೋಗ್ಬೇಡ ಅಂತಂದ್ ಹೇಳಿ. ರಿಸ್ಕ್ ಅಂದ್ರೆ ಏನು? ಕನ್ನಡದಲ್ಲಿ ಮೀನಿಂಗ್ ಹಾಕರ್ ನೋಡೋಣ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಡಿಯಂ ಅಂತಂದೈತೆ. ಹಿಂಗ ನೆನ್ಪಿಟ್ಕೊಡ್ರಿ ಇಡಿಯಂ ಅಂತಂದೇಳಿ. ಹಿಂಗಂದ್ರೆ ನುಡಿಗಟ್ಟು ಅಂತಂದೇಳಿ ನೆನ್ಪಿಟ್ಕೊಡ್ರಿ. ನುಡಿಗಟ್ಟು ಒಂದು ವರ್ಡ್ ಇರುತ್ತೆ, ಬಟ್ ಅದ್ರ ಮೀನಿಂಗ್ ಬೇರೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಕಾಲಿಗೆ ಬುದ್ಧಿ ಹೇಳು ಅಂತಂದ್ ಹೇಳ್ತೇನೆ. ನಾನು ಎಲ್ಲಾ ಕಡೆ ಇದನ್ನೇ ತಗೊಂತೇನೆ ಎಕ್ಸಾಂಪಲ್. ಯಾಕಂತಂದ್ ಹೇಳಿದ್ರೆ ಈಸಿ ಆಗಿರತ್ತೆ. ಕಾಲಿಗೆ ಬುದ್ಧಿ ಹೇಳು, ಇದ್ರ ಮೀನಿಂಗ್ ಏನ? ಸರ್ ನಮ್ ಕಾಲಿಗೆ ಬುದ್ಧಿ ಹೇಳಕ್ ಬರತ್ತೇನ್ರಿ? ಅದೇಂಗ್ ಕಾಲಿಗೆ ಬುದ್ಧಿ ಹೇಳ್ತೇರಿ? ಕಾಲಿಗೆ ಬುದ್ಧಿ ಹೇಳೋದು ಅಂತಂದ್ ಹೇಳಿದ್ರೆ ಅದು ಮೀನಿಂಗ್ ಅಲ್ಲ. ಕಾಲಿಗೆ ಬುದ್ಧಿ ಹೇಳಿ ಇದ್ರದ್ದು ಕಂಪ್ಲೀಟ್ ವರ್ಡ್ ಏನೈತಲ್ಲ, ಇದ್ರ ಮೀನಿಂಗ್ ಏನಂತಂದ ಹೇಳಿದ್ರೆ ಓಡಿ ಹೋಗು ಅಂತಂದ ಹೇಳಿ. ಓಡಿ ಹೋಗು ಅನ್ನೋದಕ್ಕ ನಾವು ನುಡಿಗಟ್ಟು ಪ್ರಕಾರದಲ್ಲಿ ಏನ್ ಹೇಳ್ತೀವಿ? ಕಾಲಿಗೆ ಬುದ್ಧಿ ಹೇಳು, ಓಡಿ ಹೋಗು ಅಂತಂದ ಹೇಳಿ. ಕ್ಲಿಯರ್? ಸೊ ಈ ರೀತಿಯಾಗಿ ಡ್ರಾ ದ ಲೈನ್ ಅಟ್ ಸಮಥಿಂಗ್ ಅಂತಂದ್ ವರ್ಡ್ ಐತೆ. ಡ್ರಾ ದ ಲೈನ್ ಅಟ್ ಸಮಥಿಂಗ್. ಡ್ರಾ ದ ಲೈನ್ ಅಂತಂದ್ ಹೇಳಿದ್ರೆ ಲೈನ್, ಅಟ್ ಸಮಥಿಂಗ್ ಅಂತಂದ್ ಹೇಳಿದ್ರೆ ಎಲ್ಲೋ ನಾವು ಒಂದ್ ಕಡೆ ಒಂದ್ ಲೈನ್ ಅನ್ನ ಇಳಿಬೇಕು ಅಂತಂದ ಹೇಳಿ. ಡ್ರಾ ದ ಲೈನ್ ಅಟ್ ಸಮಥಿಂಗ್ ಅಂತಂದ ಹೇಳಿ. ಅದ್ರದ್ದು ಮೀನಿಂಗ್ ಬೇರೆ ಅಲ್ಲ. ಸೊ ಇಲ್ಲಿ ನೆನ್ಪಿಟ್ಕೊಡ್ರಿ, ಲಾಂಗೆಸ್ಟ್ ಆನ್ಸರ್ ಯಾವಾಗಲೂ ಕರೆಕ್ಟ್ ಆಗಿರುತ್ತೆ. ಇದ್ರೊಳಗಡೆ ನಾನು 90% ಅಷ್ಟೇ ಹೇಳ್ತೇನೆ. 90% ಕರೆಕ್ಟ್ ಆಗ್ಬಹುದು, 10% ರಾಂಗ್ ಆಗ್ಬಹುದು. ನಿಮ್ ಹಣೆ ಬರ ಸರಿ ಇರ್ಲಿಲ್ಲ ಅಂತಂದ ಹೇಳಿದ್ರೆ ನೀವು ಚೂಸ್ ಮಾಡಿರೋದು ರಾಂಗ್ ಆಗ್ಬಹುದು. ಬಟ್ ಆದ್ರೆ ಲಾಂಗೆಸ್ಟ್ ಆನ್ಸರ್, ಈ ತರ ಕ್ವಶನ್ಸ್ ಗಳು ಬಂದಾಗ ಲಾಂಗೆಸ್ಟ್ ಆನ್ಸರ್ ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ. ಇದ್ರ ಮೀನಿಂಗ್ ಏನಂದ್ರೆ ಎಕ್ಸೆಪ್ಟ್ ಸಮಥಿಂಗ್ ಅಪ್ ಟು ಅ ಪರ್ಟಿಕ್ಯುಲರ್ ಪಾಯಿಂಟ್ ಅಂತಂದ ಹೇಳಿ. ಅಟ್ ಸಮಥಿಂಗ್ ಅಂತಂದೈತಲ್ಲ, ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂತಂದೇಳಿ ಈ ತರ ವರ್ಡ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಎಕ್ಸೆಪ್ಟ್ ಸಮಥಿಂಗ್ ಅಪ್ ಟು ಅ ಪರ್ಟಿಕ್ಯುಲರ್ ಪಾಯಿಂಟ್ ಅಂತಂದೇಳಿ. ಅರ್ಥ ಆಯ್ತಾ? ಒಂದು ನಿರ್ದಿಷ್ಟ ಮಿತಿಯವರೆಗೆ ಮಾತ್ರ ಒಪ್ಕೊಳ್ಳೋದು. ಗೆರೆ ಎಳೆಯೋದು ಅಂತಂದ್ ಹೇಳ್ತೀವಲ್ಲ, ಡ್ರಾ ದ ಲೈನ್ ಅಟ್ ಸಮಥಿಂಗ್. ನೋಡಪಾ ದೋಸ್ತ, ನಾ ಒಂದ್ ಲೆವೆಲ್ಗೆ ಸುಮ್ ಇರ್ತಾನ, ಅದಾದ ನಂತರ ತಲೆ ಕೆಡಿತಂತಂದ್ ಹೇಳಿದ್ರೆ ನಾ ಬರೋಬ್ಬರಿ ಇರಂಗಿಲ್ಲ ಅಂತಂದ್ ಹಿಂಗ ಅಂತಿರ್ಲ. ಒಂದು ಲೆವೆಲ್ಗೆ ಸುಮ್ ಇರ್ತಾನ ಅಂತಂದ್ ಹೇಳ್ತೀವಲ್ಲ, ಅದನ್ನ ನಾವು ಇಂಗ್ಲಿಷ್ ನ ಡ್ರಾ ದ ಲೈನ್ ಅಟ್ ಸಮಥಿಂಗ್ ಅಂದ್ರೆ ಒಂದು ನಿರ್ದಿಷ್ಟ ಮಿತಿವರೆಗೂ ನಾ ಸುಮ್ಮ ಇರ್ತಾನೆ, ಎಲ್ಲಾ ಒಪ್ಕೊಂತಾನ. ಅದ್ರ ಮೀರಿ ಮಾಡಿದಂತಂದ್ ಹೇಳಿದ್ರೆ ನಿನಗ್ ಬಿಡಂಗಿಲ್ಲ ಅಂತಂದೇಳಿ ಅದು ಡ್ರಾ ದ ಲೈನ್. ಕ್ಲಿಯರ್? ಅದೇ ತರ ನೆಕ್ಸ್ಟ್ ನೋಡ್ರಿ, ಗಿವ್ ಒನ್ ವರ್ಡ್ ಫಾರ್. ಇಲ್ಲಿ ಏನಂತ ಹೇಳಿದ್ರೆ ಈ ತರ ಒಂದ್ ಲೈನ್ ಐತೆ. ಸೊ ಇದಕ್ ಒಂದು ವರ್ಡ್ ಕೊಡ್ಬೇಕು. ನಾವ್ ಆಗ್ಲೇ ಹೇಳಿದ್ವಲ್ಲ ಸಬ್ಸ್ಟಿಟ್ಯೂಷನ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಇದು ಗ್ರಾಮರ್ ಅಲ್ಲಿ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ 40 ಮಿನಿಟ್ಸ್. ಅದ್ರಲ್ಲಿ ನೋಡ್ರಿ ಎಲ್ಲಾ ವರ್ಡ್ಸ್ ಗಳಿದಾವ. ಒನ್ ಹೂ ಹೇಟ್ಸ್ ವುಮೆನ್ ಅಂದ್ರ ಒನ್ ಪರ್ಸನ್ ಹೂ, ಯಾರು ಹೇಟ್ಸ್ ಅಂತಂದ ಹೇಳಿದ್ರೆ ಹೇಟ್ ಮಾಡೋದು ಯಾರನ್ನ? ವುಮೆನ್, ಹೆಂಗಸರನ್ನ, ಮಹಿಳೆಯರನ್ನ ದ್ವೇಷಿಸುವವನನ್ನ ಏನಂತ ಕರೀತಾರ? ಮಹಿಳೆಯರನ್ನ ದ್ವೇಷ ಮಾಡುವಂತಹ ಪರ್ಸನ್ ಅನ್ನ ಏನಂತ ಕರಿತೀವಿ ಅಂದ್ರ ಮಿಸೋಗ್ಯಾನಿಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೀಸೋಗೆನಿಸ್ಟ್ ಅಂತಂದ ಹೇಳಿ. ಮಹಿಳೆಯರನ್ನ ದ್ವೇಷ ಮಾಡುವ ಪರ್ಸನ್ ಮೀಸೋಗೆನಿಸ್ಟ್. ಅದಾದ ನಂತರ ನೆಕ್ಸ್ಟ್ ಮೀಸೆಂಥ್ರೋಪ್ ಅಂತಂದೈತೆ ನೋಡ್ರಿ. ಇಲ್ಲಿ ಮೀಸೆಂಥ್ರೋಪ್ ಅಂತಂದ ಹೇಳಿದ್ರ ಮಾನವ ದ್ವೇಷಿ, ಎಲ್ರನ್ನ ದ್ವೇಷ ಮಾಡೋ, ಮಾನವರನ್ನ ದ್ವೇಷ ಮಾಡುವಂತ ಪರ್ಸನ್ ಮಾನವ ದ್ವೇಷಿ ಅಂತಂದ ಹೇಳ್ತೀವಿ, ಮೀಸೆಂಥ್ರೋಪ್ ಅಂತಂದ ಹೇಳಿ. ಅದಾದ ನಂತರ ಮಹಿಳೆಯರಿಗೆ ಅಂದ್ರ ಮಹಿಳೆಯರಿಗೆ ತುಂಬಾ ಸಪೋರ್ಟ್ ಮಾಡುವಂತ ಪರ್ಸನ್
ಸೊ ಮಹಿಳೆಯರಿಗೆ ತುಂಬಾ ಸಪೋರ್ಟ್ ಮಾಡುವಂತ ಪರ್ಸನ್ ಅನ್ನ ನಾವು ಫೆಮಿನಿಸ್ಟ್ ಅಂತ ಕರಿತೀವಿ, ಮಹಿಳಾವಾದಿ ಅಂತಂದೇಳಿ. ಏನಂತ ಕರಿತೀವಿ? ಮಹಿಳಾವಾದಿ, ಫೆಮಿನಿಸ್ಟ್ ಅಂತಂದೇಳಿ. ಅಂದ್ರ ಮಹಿಳೆಯರಿಗೆ ತುಂಬಾ ಸಪೋರ್ಟ್ ಮಾಡುವಂತಹ ಪರ್ಸನ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ನಾವು ಚೂಸ್ ಮಾಡ್ಕೋಬೇಕು. ಎಸ್, ಯಾವ್ದು ಬರುತ್ತೆ ನೋಡ್ರಿ, ನೆನ್ಪಿಟ್ಕೊಳ್ರಿ. ಇಲ್ಲೊಂದು ವರ್ಡ್ ಬಂದೈತಿ ನೋಡ್ರಿ, ಈ ವರ್ಡ್ ಗ್ರಾಮೆಟಿಕಲ್ ವರ್ಡ್ ಅಂತಂದ್ ಹೇಳ್ತೀವಿ, ಬಿಸೆಟ್ ಅಂತಂದ್ ಹೇಳಿ. ಈ ವರ್ಡ್ ಎಲ್ಲಾದ್ರೂ ಬಂತು ಅಂತಂದ್ ಹೇಳಿದ್ರ, ಬಿಸೆಟ್ ಅನ್ನೋ ಒಂದು ವರ್ಡ್ ಬಂತಂತಂದ್ರ ಅದ್ರ ಜೊತೆ ಯಾವಾಗ್ಲೂ ಯಾವ ವರ್ಡ್ ಇರುತ್ತೆ? ವಿತ್ ಅನ್ನೋ ಒಂದು ವರ್ಡ್ ಇರುತ್ತೆ. ಇದು ಗ್ರಾಮೆಟಿಕಲಿ ತುಂಬಾ ಇಂಪಾರ್ಟೆಂಟ್. ಬಿಸೆಟ್ ವಿತ್ ಅಂತಂದ್ ಹೇಳಿ, ತುಂಬಿರುವುದು ಅಥವಾ ಪೀಡಿತವಾಗಿರುವುದು ಅಂತಂದ್ ಹೇಳಿ ಒಂದು ಮೀನಿಂಗ್ ಅನ್ನ ಕೊಡುತ್ತೆ ಅದು, ತುಂಬಿರುವುದು ಅಥವಾ ಪೀಡಿತವಾಗಿರುವುದು. ಸೊ ಹೀಸ್ ಪಾತ್ ವಾಸ್ ಬಿಸೆಟ್ ವಿತ್ ಡಿಫಿಕಲ್ಟೀಸ್ ಅಂತಂದ್ ಹೇಳಿ, ಅವನ ಹಾದಿಯು ತೊಂದರೆಗಳಿಂದ ಪೀಡಿತವಾಗಿತ್ತು ಅಥವಾ ತುಂಬಿಕೊಂಡಿತ್ತು ಅಂತಂದೇಳಿ, ಅಥವಾ ಆವೃತವಾಗಿತ್ತು ಅಂತಂದ್ರೆ ನಾವು ಮೀನಿಂಗ್ ಅನ್ನ ಹೇಳ್ತೀವಿ. ಈ ಬಿಸೆಟ್ ಅನ್ನೋ ಜೊತೆ ಯಾವಾಗ್ಲೂ ವಿತ್ ಅನ್ನೋ ಒಂದು ವರ್ಡ್ ಬರುತ್ತೆ, ಅದಕ್ಕೋಸ್ಕರ ಇದು ಕರೆಕ್ಟ್ ಆಗಿರೋ ಒಂದು ವರ್ಡ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದ ಆಂಟೋನಿಮ್. ಆಂಟೋನಿಮ್ ಅಂತಂದ್ ಹೇಳಿದ್ರು ಒಂದೇ, ಅಪೋಸಿಟ್ ವರ್ಡ್ ಅಂದ್ರೂ ಒಂದೇ. ಅಂದ್ರೆ ನಾವ್ ಏನ್ ಹೇಳ್ಬೇಕು ಇಲ್ಲಿ? ಅಪೋಸಿಟ್ ವರ್ಡ್ ಅನ್ನ, ವಿರುದ್ಧಾರ್ಥಕ ಪದವನ್ನ ನಾವು ಹೇಳ್ಬೇಕಿಲ್ಲಿ. ನಮ್ದು ಏನೈತಿ? ಇನಿಶಿಯೇಟ್ ಅಂತಂದೈತೆ. ಇನಿಶಿಯೇಟ್ ಅಂತಂದ್ ಹೇಳಿದ್ರೆ ಪ್ರಾರಂಭಿಸು ಅಂತಂದೇಳಿ. ಇನಿಶಿಯೇಟ್ ಅಂತಂದ್ ಹೇಳಿದ್ರೆ ನಾವ್ ಏನಂತ ಹೇಳ್ತೀವಿ? ಪ್ರಾರಂಭಿಸು ಅಂತಂದೇಳಿ. ಕ್ಲಿಯರ್? ಇನಿಶಿಯೇಟ್. ಈಗ ಸ್ಟಾರ್ಟ್ ಅನ್ನೋದೈತೆ. ಸ್ಟಾರ್ಟ್ ಅಂದ್ರೂ ಕೂಡ ಏನು? ಪ್ರಾರಂಭಿಸು. ಇವೆರಡು ಏನಂದ್ರೆ ಸಮಾನಾರ್ಥಕ ಪದಗಳದು. ಬಿಗಿನ್ ಅಂದ್ರೆ ಏನು? ಅದು ಕೂಡ ಪ್ರಾರಂಭಿಸು ಅಂತಂದೇಳಿ. ಬಿಗಿನ್, ಸ್ಟಾರ್ಟ್ ಮಾಡಂತಂದ್ ಹೇಳ್ತೀವಲ್ಲ, ಬಿಗಿನ್ ಅಂತಂದ್ ಹೇಳ್ತೀವಿ. ಅದು ಕೂಡ ಏನಂತಂದ್ ಹೇಳಿದ್ರೆ ಚಾಲನೆ ಮಾಡು ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇದ್ರದ್ದು ಅಪೋಸಿಟ್ ವರ್ಡ್ ಏನು? ಸಿಂಪಲ್ ಫಿನಿಶ್ ಅಂತಂದೈತಿ ನೋಡ್ರಿ. ಇವೆರಡು ಏನಂತಂದ್ ಹೇಳಿದ್ರೆ ಅಪೋಸಿಟ್ ವರ್ಡ್ ಆಗ್ತಾವ. ಆಮೇಲೆ ಇನಿಶಿಯೇಟ್ ಸಮಾನಾರ್ಥಕ ಪದಗಳು ಎರಡು ಯಾವಾಗ್ತಾವ ಅಂದ್ರೆ ಸ್ಟಾರ್ಟ್ ಮತ್ತು ಬಿಗಿನ್ ಆಗ್ತಾವ. ಎಲ್ಲಾನು ಬರೆದಿಟ್ಕೊಡ್ರು ಸೈಡ್ಗೆ. ಯಾಕಂತಂದ್ ಹೇಳಿದ್ರೆ ಇವನ್ ಕಾಮೆಂಟ್ಸ್ ಅಂದ್ರೂ ಕೂಡ ಅದೇ ಸೇಮ್. ಕಾಮೆಂಟ್ಸ್ ಅಂದ್ರೂ ಕೂಡ ಏನ್ ಬರುತ್ತಂದ್ರ ಪ್ರಾರಂಭಿಸು ಅಂತಂದ್ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ. ಇವೆಲ್ಲ 1, ಆಮೇಲೆ 2, 3, 4 ಇವೆಲ್ಲ 4 ಸಮಾನಾರ್ಥಕ ಪದಗಳಿವು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕರೆಕ್ಟ್ ಆಗಿರುವಂತಹ ಸ್ಪೆಲ್ಲಿಂಗ್ ಅನ್ನ, ಕರೆಕ್ಟ್ ಸ್ಪೆಲ್ಲಿಂಗ್ ಇರುವಂತಹ ವರ್ಡ್ ಅನ್ನ ನಾವು ಕಂಡುಹಿಡಿಬೇಕು. ಈಗ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತಂದ್ ಹೇಳ್ತೀವಿ ನೋಡ್ರಿ. ಇಲ್ಲಿ ನಾವು ಆಗ್ಲೇ ಹೇಳಿದ್ವಿ ಸರ್, ಸಿಂಪಲ್ ಒಂದು ಟಿ ಬಂತಂತಂದ್ ಹೇಳಿದ್ರೆ ಅಲ್ಲಿ ಚೆಕ್ ಮಾಡ್ಕೋಬೇಕು, ಅಲ್ಲಿ ಡಬಲ್ ಟಿ ಬರ್ಬೇಕಾಗತ್ತ. ಅಟೆಂಡೆನ್ಸ್ ಅಂತಂದ್ ಹೇಳಿ ನೋಡ್ರಿ, ಯಾವ್ದು ಬರುತ್ತ? ನಾವು ಜಸ್ಟ್ ಅದನ್ನ ನೋಡ್ಕೊಂತ ಹೋಗೋಣ. ಅಟೆಂಡೆನ್ಸ್ ಅಂತಂದ್ ಹೇಳಿ ಈ ತರ, ಅಟೆಂಡೆನ್ಸ್ ಅಂತಂದ್ ಹೇಳಿ ಈ ತರ ಬರ್ಬೇಕು. ಎ ತಗೊಳ್ರಿ, ಅಲ್ಲಿ ಡಬಲ್ ಟಿ ತಗೊಳ್ರಿ. ಆಮೇಲೆ ನಾವು ನಾರ್ಮಲ್ ಆಗಿ ನಾವು ಹುಡುಗಿಯರಿಗೆ ಮೆಸೇಜ್ ಮಾಡ್ತೀವಲ್ಲ, ಆ ತರ ಬರಿಬೇಕು. ಈಗ ಟೇ ಅಂತ ಬರ್ಬೇಕು. ಆ ಟೇ ಅಂತಂದೈತಂದ್ರೆ ಇ ಬರ್ಬೇಕು ಇಲ್ಲಿ. ಅದಾದ ನಂತರ ಇಲ್ಲಿ 0 ಐತಂದ್ರೆ ಎನ್ ಬರ್ಬೇಕು. ಅದಾದ ನಂತರ ಡಿ ಬರ್ಬೇಕು. ಅಟೆಂಡೆನ್ಸ್ ಅಂತಂದ ಐತಲ್ಲ, ಡನ್ಸ್ ಅಂತ ಬರ್ಬೇಕು. ಡೆನ್ಸ್ ಬರಂಗಿಲ್ಲ, ಅಟೆಂಡೆನ್ಸ್ ಅಲ್ಲ, ಡನ್ಸ್, ಅಟೆಂಡೆನ್ಸ್. ಡಿ ಎ ಬರ್ಬೇಕು. ಈ ತರ ವರ್ಡ್ ಎಲ್ಲ ಐತ್ ನೋಡ್ರಿ, ಅಟೆಂಡೆನ್ಸ್ ಅಂತಂದೇಳಿ. ಎಸ್, ಫಸ್ಟ್ ಒನ್. ಸೊ ಆಪ್ಷನ್ 1 ಏನಂದ್ರೆ ಇಲ್ಲಿ ಕರೆಕ್ಟ್ ಆಗಿರುವಂತಹ ವರ್ಡ್ ಆಗತ್ತೆ. ಅಟೆಂಡೆನ್ಸ್ ಅಂತಂದ ಹೇಳಿದ್ರೆ ಏನು ಕನ್ನಡದಾಗ ಮೀನಿಂಗು? ಹಾಜರಾತಿ ಅಂತಂದ ಹೇಳ್ತೀವಿ. ಏನಂತ ಹೇಳ್ತೀವಿ? ಹಾಜರಾತಿ ಅಂತಂದ ಹೇಳ್ತೀವಿ. ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಈ ತರ ವರ್ಡ್ಸ್ ಗಳು ಬಂದಾಗ ಲಾಸ್ಟ್ ವರ್ಡ್ ಏನಂತಂದ್ ಹೇಳಿದ್ರೆ ಡೆನ್ಸ್ ಅಂತಂದ್ ಹೇಳಿ ಬರಂಗಿಲ್ಲ. ಗ್ರಾಮೆಟಿಕಲ್ ಏನಂತಂದ್ ಹೇಳಿದ್ರೆ ಲಾಸ್ಟ್ ಗೆ ಡೆನ್ಸ್ ಅಂತಂದ್ ಹೇಳಿ ಬರಂಗಿಲ್ಲ. ಕೆಲವೊಂದು ವರ್ಡ್ಸ್ ಗಳಿಗೆ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ DANCE ಅಂತಂದ್ ಹೇಳಿ ಬರುತ್ತೆ, ಡನ್ಸ್ ಅಂತಂದ್ ಹೇಳಿ. ಈ ಟ್ರಿಕ್ ಅನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಏನೈತೆ? ಗ್ರಾಮೆಟಿಕಲ್ ಎರರ್ನ ನಾವು ಕಂಡು ಹಿಡ್ಕೋಬೇಕು. ಸೊ ಎಲ್ಲಿಂದ ನೋಡ್ರಿ ಲೈನ್? ಇಲ್ಲಿಂದ ಇಲ್ಲಿವರೆಗೂ. ಸೊ ಇಲ್ಲಿಂದ ಇಲ್ಲಿವರೆಗೂ ಐತೆ, ಇಲ್ಲಿ ಲೈನ್ ಅನ್ನ ನಾವು ಕಂಡು ಹಿಡ್ಕೋಬೇಕು. ಎರರ್ ಇಲ್ಲಿಲ್ಲ ಅಂತಂದ್ ಹೇಳಿದ್ರೆ ನೋ ಎರರ್ ಅಂತಂದ್ ಹೇಳ್ಬೇಕು. ಎಸ್, ಹೌ ಮಚ್ ಬಾಯ್ಸ್ ವೇರ್ ಪ್ರೆಸೆಂಟ್ ಇನ್ ದ ಅಸೆಂಬ್ಲಿ ಅಂತಂದ್ ಹೇಳಿ ಈ ತರ ಕ್ವಶನ್ ಕೊಟ್ಟಿದ್ದಾನೆ. ಇಲ್ಲಿ ಗ್ರಾಮೆಟಿಕಲ್ ಎರರ್ ಏನಾಗತ್ತ? ಇಲ್ಲಿ ನೋಡ್ರಿ, ನೌನ್ ಅಂತಂದ್ ಹೇಳಿ ಬಂದಾಗ 2 ಥಿಂಗ್ಸ್ ಗಳು ಬರ್ತಾವ. ಒಂದೇನಂತಂದ್ ಹೇಳಿದ್ರ ಕೌಂಟೇಬಲ್ ನೌನ್ ಅಂತಂದ್ ಹೇಳಿ, ನಾವು ಕೌಂಟ್ ಮಾಡ್ತಿದ್ವು ಅಂತಂದ್ ಹೇಳಿದ್ರೆ ಅವುಗಳನ್ನ ನಾವು ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಇನ್ನು ನಾವು ಕೌಂಟ್ ಮಾಡಕ್ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಅವನ್ನ ನಾವು ನಾನ್ ಕೌಂಟೇಬಲ್ ಅಂತಂದ್ ಹೇಳ್ತೀವಿ. ನಮಗ ಅನ್ಕೌಂಟೇಬಲ್ ಅಂತಂದ್ ಹೇಳಿ ಅನ್ಕೊಡ್ರಿ. ಸೊ ಅವುಗಳನ್ನ ನಾವು ಎನ್ಸಕ್ ಬರ್ದೇ ಇರೋದು ಅವಂಗಿದ್ದಾಗ, ಈಗ ಎನ್ಸಕ್ ಬರ್ದೇ ಇರೋದೇನೋ ಸರ್ ಬಾಯ್ಸ್ ಅನ್ನೋದು ಎಷ್ಟು ರೀ? ನಾವು ಹೇಳ್ಬಹುದಲ್ಲ, ಇಷ್ಟು ಬಾಯ್ಸ್ ಇದಾರ, 7 ಜನ ಬಾಯ್ಸ್ ಇದಾರ, 8 ಜನ ಬಾಯ್ಸ್ ಇದಾರ, ಅಥವಾ 8 ಜನ ಗರ್ಲ್ಸ್ ಇದಾರ ಅಂತಂದ್ ಹೇಳಿ ಹೇಳ್ಬಹುದು. ಇವುಗಳನ್ನ ನಾವು ಎನಿಸ್ತಿದೀವಲ್ಲ, ಅದಕ್ಕೆ ಕೌಂಟೇಬಲ್. ಇನ್ ಎನ್ಸಕ್ ಆಗಂಗಿಲ್ಲ, ಅನ್ಕೌಂಟೇಬಲ್ ನೌನ್ಸ್ ಅಂತಂದ್ ಹೇಳ್ತೀವಿ. ನಾನ್ ಬೇಡ, ಅನ್ಕೌಂಟೇಬಲ್ ನೌನ್ಸ್. ಈಗ ಇವಕ್ಕೇನಂತಂದ್ ಹೇಳಿ ಎನ್ಸಾಕ್ ಬರಂಗಿಲ್ಲ. ಈಗ ವಾಟರ್ನ ಎನಸ್ರಿ ನೋಡ್ನು, ವಾಟರ್ನ ಎನ್ಸಾಕ್ ಬರತ್ತೇನ್? ಎನ್ಸಾಕ್ ಬರಂಗಿಲ್ಲ. ವಾಟರ್ನ ಎನ್ಸಾಕ್ ಬರಂಗಿಲ್ಲ.
ಅದು ಅನ್ಕೌಂಟೇಬಲ್. ಈಗ ಮಿಲ್ಕ್ ನ ಎನ್ಸರ್ ನೋಡ್ರ, ಮಿಲ್ಕ್ ನು ಕೂಡ ಎನ್ಸಕ್ ಬರಂಗಿಲ್ಲ, ಅದಕ್ಕೋಸ್ಕರ ಅನ್ಕೌಂಟೇಬಲ್ ನೌನ್. ಇವಾಗ ಈ ತರ ಬಂದಾಗ ನೋಡ್ರಿ, ಇಲ್ಲಿ ಹೌ ಮಚ್ ಅಂತಂದೈತೆ. ಈಗ ಹೌ ಮಚ್ ಅಂತಂದ್ ಹೇಳಿ ಬರಂಗಿಲ್ಲ, ಅಲ್ಲಿ ಹೌ ಮೆನಿ ಅಂತಂದ್ ಹೇಳಿ ಬರ್ಬೇಕು. ಅಲ್ಲಿ ಕೌಂಟೇಬಲ್ ನೌನ್ಸ್ ಗಳಿಗೆ ಏನಂತ ಬರ್ಬೇಕಂದ್ರ ಹೌ ಮೆನಿ ಅಂತಂದ್ ಹೇಳಿ ಬರ್ಬೇಕು. ಈಗ ಅನ್ಕೌಂಟೇಬಲ್ ನೌನ್ಸ್ ಇತ್ತಂತಂದ್ ಹೇಳಿದ್ರ ಅಲ್ಲಿ ಏನ್ ಬರ್ಬೇಕಂದ್ರ ಹೌ ಮಚ್ ಅಂತಂದ್ ಹೇಳಿ ಬರ್ಬೇಕು. ಹೌ ಮಚ್ ವಾಟರ್ ಅಂತಂದ್ ಹೇಳಿ, ಹೌ ಮಚ್ ಮಿಲ್ಕ್ ಅಂತಂದ್ ಹೇಳಿ. ಸೊ ಇಲ್ಲಿ ಏನ್ ಕೊಡಿದಾನ, ಮಚ್ ಅಂತ ಕೊಡಿದಾನ. ಬಾಯ್ಸ್ ಅನ್ನೋದೇನು ಕೌಂಟೇಬಲ್ ನೌನ್, ನಾವು ಕೌಂಟ್ ಮಾಡ್ತೀವಿ, ಅದಕ್ಕೋಸ್ಕರ ಇಲ್ಲಿ ಏನ್ ಬರ್ಬೇಕು, ಹೌ ಮೆನಿ ಬಾಯ್ಸ್, ಹೌ ಮೆನಿ ಗರ್ಲ್ಸ್ ಅಂತಂದ್ ಹೇಳಿ ಬರ್ಬೇಕಿತ್ತು. ಸೊ ಅದಕ್ಕೋಸ್ಕರ ದ ಫಸ್ಟ್ ಒನ್ ರಾಂಗ್ ಆಗೈತೆ. ಅದೇ ತರ ನೆಕ್ಸ್ಟ್ ನೋಡ್ರಿ, ಐಡೆಂಟಿಫೈ ದ ಸೆಗ್ಮೆಂಟ್ ಇನ್ ದ ಸೆಂಟೆನ್ಸ್ ವಿಚ್ ಕಂಟೆನ್ಸ್ ಗ್ರಾಮೆಟಿಕಲ್ ಎರರ್. ಇಲ್ಲಿ ಕೂಡ ಏನಂತಂದ್ ಹೇಳಿದ್ರೆ ಗ್ರಾಮೆಟಿಕಲ್ ಎರರ್ ನ ಕಂಡು ಹಿಡ್ಕೋಬೇಕು. ನೋಡ್ರಿ, ವಿ ವೆಂಟ್ ಫಾರ್ ಸ್ವಿಮ್ಮಿಂಗ್ ಇನ್ ಟು ದ ರಿವರ್ ಆನ್ ಸಂಡೇ ಅಂತಂದೇಳಿ. ಈಗ ನಾವು ಇಲ್ಲಿ ಇಂಟು ಅನ್ನೋ ಒಂದು ವರ್ಡ್ ಐತಿ ನೋಡ್ರಿ, ಇದನ್ನ ಎದಕ್ ಬಳಸ್ತೀವಿ ಅಂತಂದ್ ಹೇಳಿದ್ರೆ ನಾವು ಚಲನೆಯಲ್ಲಿದ್ವಿ ಅಂತಂದ್ ಹೇಳಿದ್ರ. ಈಗ ನಾವು ಚಲನೆಯನ್ನ ತೋರಿಸಲು ಅಂತಂದ್ ಹೇಳ್ತೀವಿ, ನೆನ್ಪಿಟ್ಕೊಡ್ರಿ, ಚಲನೆಯನ್ನ ತೋರಿಸಲು ನಾವ್ ಏನ್ ಬಳಸ್ತೀವಿ ಅಂದ್ರ ಇಂಟು ಅಂತಂದ್ ಹೇಳಿ ಬಳಸ್ತೀವಿ. ಅಂದ್ರ ಹಿ ಜಂಪ್ಡ್ ಇನ್ ಟು ದ ರಿವರ್ ಅಂತಂದ್ ಹೇಳಿ, ಅವನು ಓಡ್ತಾ ಬಂದ, ಆಮೇಲೆ ಜಂಪ್ ಮಾಡ್ದ ರಿವರ್ ಒಳಗಡೆ, ಅದಕ್ಕೋಸ್ಕರ ನಾವ್ ಅಲ್ಲಿ ಏನ್ ಬಳಸ್ತೀವಿ, ಇಂಟು ಅಂತಂದ್ ಹೇಳಿ. ಇಲ್ಲಿ ಚಲನೆ ಐತಲ್ಲ, ಅವ್ನ್ ಬಂದು ಜಿಗಿತಾನ, ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನೀರೊಳಗೆ ಹೋಗ್ತಾನ. ಇಲ್ಲಿ ಚಲನೆ ಇರೋದ್ರಿಂದ ನಾವ್ ಇಲ್ಲಿ ಏನ್ ಬಳಸ್ಬೇಕು, ಇಂಟು ಅಂತಂದ್ ಬಳಸ್ಬೇಕು. ಬಟ್ ಆದ್ರೆ ಇಲ್ಲೇನು ಸ್ವಿಮ್ಮಿಂಗ್ ಅಂತಂದೈತೆ. ಸ್ವಿಮ್ಮಿಂಗ್ ಅಂದ್ರೆ ನಾವು ಆಲ್ರೆಡಿ ಏನಂತಂದ್ ಹೇಳಿದ್ರೆ ನೀರಲ್ಲಿ ಹೋಗ್ಬಿಟ್ಟು ಈಜ್ಬೇಕು ಅಂತಂದ್ ಹೇಳಿ, ಅದಕ್ಕೋಸ್ಕರ ಇಲ್ಲಿ ಇಂಟು ಬರಂಗಿಲ್ಲ, ಅಲ್ಲಿ ಇನ್ ದ ರಿವರ್ ಅಂತಂದ್ ಹೇಳಿ ಬರ್ಬೇಕು. ಅಲ್ಲಿ ಏನಂತ ಬರ್ಬೇಕು, ಇನ್ ದ ರಿವರ್ ಅಂತಂದ್ ಹೇಳಿ ಬರ್ಬೇಕಿತ್ತು. ಸೊ ಅದಕ್ಕೋಸ್ಕರ ಇದು ಸೆಕೆಂಡ್ ಆಪ್ಷನ್ ರಾಂಗ್ ಐತೆ, ಇಂಟು ಬರಂಗಿಲ್ಲ, ಅಲ್ಲಿ ಇನ್ ದ ರಿವರ್ ಅಂತಂದ್ ಹೇಳಿ ಬರ್ಬೇಕು. ಅದೇ ತರ ನೆಕ್ಸ್ಟ್ ನೋಡ್ರಿ ಕ್ವಶನ್, ಇಲ್ಲೂ ಕೂಡ ಏನಂತಂದ್ ಹೇಳಿದ್ರ ಗ್ರಾಮ್ಯಾಟಿಕಲ್ ಎರರ್ನ ನಾವು ಕಂಡುಹಿಡಿಬೇಕು, ಯಾವ್ದು ಎರರ್ ಐತಂತಂದ್ ಹೇಳಿ. ಎಸ್, ಇಲ್ಲಿ ನೋಡ್ರಿ ಒಂದ್ ಗ್ರಾಮ್ಯಾಟಿಕಲ್ ಥಿಂಗ್ಸ್ ಬರುತ್ತೆ ಇದು ಸೆಂಟೆನ್ಸ್ ಇಲ್ಲಿ ನೋ ಸೂನರ್ ಅಂತಂದ್ ಹೇಳಿ ಬಂದೈತಿ ನೋಡ್ರಿ. ಈ ತರ ನೋ ಸೂನರ್ ಅಂತಂದ್ ಹೇಳಿ ವರ್ಡ್ ಬಂದ್ರೆ, ಇದ್ರ ಆದ ನಂತರ ನೋ ಸೂನರ್ ಅಂತಂದ್ ಹೇಳಿ ಬಂದ ತಕ್ಷಣ ನೆಕ್ಸ್ಟ್ ಏನ್ ಬರ್ಬೇಕಂತಂದ್ ಹೇಳಿದ್ರೆ ಒಂದು ಡಿಡ್ ಅಂತಂದ್ ಹೇಳಿ ಬರ್ಬೇಕು, ಅಥವಾ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಹ್ಯಾಡ್ ಅಂತಂದ್ ಹೇಳಿ ಬರ್ಬೇಕು. ಡಿಡ್ ಅಥವಾ ಹ್ಯಾಡ್ ಬರ್ಬೇಕು. ಅದಾದ ನಂತರ ನೆಕ್ಸ್ಟ್ ವರ್ಬ್ ಏನಂತಂದ್ರೆ V1 ಫಾರ್ಮಲ್ ಇರ್ಬೇಕು. ವರ್ಬ್ ಯಾವ ಫಾರ್ಮಲ್ ಇರ್ಬೇಕು, V1 ಫಾರ್ಮಲ್ ಇರ್ಬೇಕು. ಇಲ್ಲಿ ನೋಡ್ರಿ ಏನೈತಿ, ನೋ ಸೂನರ್ ಅಂತಂದೈತೆ. ನೆಕ್ಸ್ಟ್ ಏನ್ ಬರ್ಬೇಕು, ನೋ ಸೂನರ್ ಆದ ನಂತರ ನೆಕ್ಸ್ಟ್ ಏನ್ ಬರ್ಬೇಕಂದ್ರೆ ಡಿಡ್ ಅಂತಂದ್ ಹೇಳಿ ಬರ್ಬೇಕು. ಡಿಡ್ ಆದ ನಂತರ ನೆಕ್ಸ್ಟ್ ಯಾರಿದಾರೆ, ರಿಯಾ ಅಂತ ರಿಯಾ. ಅದಾದ ನಂತರ ಇದು ರೀಚ್ಡ್ ಅನ್ನೋದು ಏನಂತಂದ್ ಹೇಳಿದ್ರೆ ಅದು ವರ್ಬ್. ಇದು ಯಾವ ಫಾರ್ಮಲ್ ಐತೆ, V2 ಅಥವಾ V3 ಫಾರ್ಮಲ್ ಐತೆ ಅಂತ ಅನ್ಕೊಳ್ಳೋಣ. ಅದನ್ನು V1 ಫಾರ್ಮಲ್ ಬರಿಬೇಕಂತಂದ್ ಹೇಳಿದ್ರೆ ಏನಂತ ಬರಿಬೇಕು, ಜಸ್ಟ್ ರೀಚ್ ಅಂತ ಬರಿಬೇಕು. ಡಿಡ್ ರಿಯಾ ರೀಚ್ ಅಂತಂದ್ ಹೇಳಿ ಬಂದೈತೆ ನೋಡ್ರಿ. ಎಲ್ಲೈತೆ ಆಪ್ಷನ್, ಓಕೆ, ಸೆಕೆಂಡ್ ಆಪ್ಷನ್ ಏನಂದ್ರೆ ಕರೆಕ್ಟ್ ಆಗಿರುವಂತದ್ದು. ಈಗ ಏನ್ ಹೇಳಿದಿನಲ್ಲ, ಈ ಗ್ರಾಮ್ಯಾಟಿಕ್ ಥಿಂಗ್ಸ್ ಗಳನ್ನ ಸೈಡ್ ಬರ್ದಿಟ್ಕೊಡ್ರಿ, ಆಮೇಲೆ ಗ್ರಾಮರ್ ವಿಡಿಯೋಸ್ ಗಳನ್ನ ನೋಡ್ರಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾವ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಚೇಂಜ್ ದ ನರೇಶನ್. ಇಲ್ಲಿ ನೋಡ್ರಿ ಇದೇನಂತಂದ್ ಹೇಳಿದ್ರೆ ವಾಟ್ ಆರ್ ಯು ಡೂಯಿಂಗ್ ಹಿ ಸೇಡ್ ಟು ಮೀ ಅಂತಂದ್ ಹಿಂಗ ಐತ್ಲ, ಇದು ಅದ್ರೊಳಗ ಐತಂದ್ರ ಈ ಲೈನ್ ಪ್ರೆಸೆಂಟ್ ಅಲ್ಲಿ ಐತೆ, ಪ್ರೆಸೆಂಟ್ ಟೆನ್ಸ್ ಒಳಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ ಹೇಳ್ತೀವಿ. ಅದಂದ್ರ ಹಿ ಸೇಡ್ ಟು ಮೀ, ಸೇಡ್ ಅಂತಂದ್ ಐತಲ್ಲ, ಈಗ ನರೇಶನ್ ನಾವು ಚೇಂಜ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಇಲ್ಲಿ ಲಾಸ್ಟ್ ಲೈನ್ ಏನೈತಲ್ಲ ಅದನ್ನ ನಾವು ಫಸ್ಟ್ ಬರ್ಕೋಬೇಕು. ಏನ್ ಬರ್ಕೊಬೇಕು, ಹಿ ಅಂತ ಬರ್ಕೋಬೇಕು. ಇಲ್ಲಿ ಸೇಡ್ ಅಂತಂದ್ ಐತಲ್ಲ, ಈ ಸೇಡ್ ಬದಲಾಗಿ ಇಲ್ಲಿ ಏನ್ ಬರುತ್ತಾ, ಆಸ್ಕ್ಡ್ ಅಂತಂದ್ ಹೇಳಿ ಬರುತ್ತೆ. ಸೇಡ್ ಬದಲಾಗಿ ಏನ್ ಬರ್ಬೇಕು, ಅಲ್ಲಿ ಆಸ್ಕ್ಡ್ ಅಂತಂದ್ ಹೇಳಿ ಬರ್ಬೇಕ. ಅದಾದ ನಂತರ ನೆಕ್ಸ್ಟ್ ಟು ಮೀ ಅಂತಂದ್ ಹೇಳಿ ಬರುತ್ತೆ, ಹಿ ಆಸ್ಕ್ಡ್ ಟು ಮೀ. ಅದಾದ ನಂತರ ಇಲ್ಲಿ ವಾಟ್ ಆರ್ ಯು ಡೂಯಿಂಗ್ ಅಂತಂದ್ ಐತಲ್ಲ, ಇದು ಏನಾಗಿ ಚೇಂಜ್ ಆಗ್ಬೇಕಂದ್ರ ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ಬೇಕು. ಪ್ರೆಸೆಂಟ್ ಅಲ್ಲಿ ಇರೋದು ಏನ್ ಚೇಂಜ್ ಆಗ್ಬೇಕು, ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ಬೇಕು. ಹಂಗಾದ್ರೆ ಇಲ್ಲಿ ಏನ್ ಬರ್ಬೇಕು ನೋಡ್ರಿ, ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಯಾವ್ದೈತೆ, ಐ ವಾಸ್ ಅಂತಂದ್ ಐತೆ ನೋಡ್ರಿ, ಇದು ಬರ್ಬೇಕು. ಐ ವೇರ್ ಅಂತಂದ್ ಹೇಳಿ ಬರಂಗಿಲ್ಲ. ಸೊ ಹಿ ಆಸ್ಕ್ಡ್ ಮೀ ವಾಟ್ ಐ ವಾಸ್ ಡೂಯಿಂಗ್ ಅಂತಂದ್ ಹೇಳಿ ಕ್ಲಿಯರ್. ಸೊ ಆಪ್ಷನ್ 1 ಕ್ಲಿಯರ್ ಆಗತ್ತ. ಇಲ್ಲಿ ಏನಂತಂದ್ ಹೇಳಿದ್ರೆ ಸ್ವಲ್ಪ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ಮೇ ಬಿ ಅರ್ಥ ಆಗದೆ ಇರ್ಬೋದು ಫಸ್ಟ್ ಟೈಮ್ಗೆ. ಇನ್ನು ಏನಂತಂದ್ ಹೇಳಿದ್ರೆ ಹಲವಾರು ಎಕ್ಸಾಂಪಲ್ಸ್ ಗಳನ್ನ ತಗೊಂಡ್ ನಾವು ಡಿಸ್ಕಷನ್ ಮಾಡೋ ಈಸಿಯಾಗಿ ಅರ್ಥ ಆಗತ್ತೆ, ಡೋಂಟ್ ವರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅಬ್ಸ್ಟ್ರಾಕ್ಟ್ ನೌನ್ ಅನ್ನ ಕಂಡಿಡ್ಬೇಕು. ಪೇಷಂಟ್ ಅಂತ ಐತಲ್ಲ, ಈ ಪೇಷಂಟ್ ಅಬ್ಸ್ಟ್ರಾಕ್ಟ್ ನೌನ್ ಅನ್ನ ಕಂಡಿಡ್ಕೋಬೇಕು. ಹೆಂಗಂದ್ರೆ ಏನು, ಇಲ್ಲಿ ನೋಡ್ರಿ ಪೇಷಂಟ್ ಅಂತಂದೈತೆ, ಈ ಪೇಷಂಟ್ ಅಂತಂದ್ ಹೇಳಿದ್ರೆ ಇವಾಗ ಇದು ಅಡ್ಜೆಕ್ಟಿವ್ ಅಂತಂದ್ ಹೇಳ್ತೀವಿ. ಇದೇನೈತೆ ಅಂತಂದ್ ಹೇಳಿದ್ರೆ ಇವಾಗ ಅಡ್ಜೆಕ್ಟಿವ್ ಐತೆ. ಈ ಅಡ್ಜೆಕ್ಟಿವ್ ಇದ್ದದ್ದು ಏನಾಗಿ ಚೇಂಜ್ ಆಗತ್ತೆ ಅಂದ್ರೆ ನೌನ್ ಆಗಿ ಚೇಂಜ್ ಮಾಡ್ಬೇಕು. ಅದನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಈ ಪೇಷಂಟ್ ಇದ್ದದ್ದು ಇವಾಗ ನೌನ್ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಕೋಬೇಕು, ಲಾಸ್ಟ್ ಗೆ ಪೇಷನ್ಸ್ ಅಂತಂದ್ ಹೇಳಾಗತ್ತೆ ಈಸಿಯಾಗಿ, ಪೇಷನ್ಸ್ ಅಂತಂದ್ ಹೇಳಿ. ENCE ಸೇರತ್ತ. ಏನಂತ ಸೇರತ್ತ,
ENCE ಅಥವಾ NCE ಅಂತಂದ ಹೇಳಿ ಸೇರತ್ತ ವರ್ಡ್ಸ್ ಗಳಿಗೆ. ಕೆಲವೊಂದು ಅಡ್ಜೆಕ್ಟಿವ್ ಗಳನ್ನ ನಾವು ನೌನ್ ಗಳಾಗಿ ಕನ್ವರ್ಟ್ ಮಾಡ್ಬೇಕಾಗತ್ತ, ಅಂತ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗ ಒಂದು ದೊಡ್ಡ ಲಿಸ್ಟ್ ಅನ್ನ ಕೊಡ್ತೀನಿ. ಇದೇನಪ್ಪಾ ಅಂತಂದ್ರೆ ಸಮ್ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಕ್ವಶನ್ಸ್ ಗಳು. ಸೇಮ್ ಅದೇ ತರ ನೋಡ್ರಿ, ಪ್ಯಾಸೇಜ್ ಕೊಟ್ಟಿದಾನ, ಪ್ಯಾಸೇಜ್ ಅನ್ನ ಓದ್ರಿ, ಅಲ್ಲಿ ನಮ್ಗೆ ಆನ್ಸರ್ ಸಿಗಂಗಿಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ಏನು ಮ್ಯೂಸಿಕ್ ಅನ್ನೋ ಒಂದು ವರ್ಡ್ ಐತೆ, ಮ್ಯೂಸಿಕ್ ಅನ್ನೋ ಒಂದು ವರ್ಡ್ ಐತೆ, ಕರೆಕ್ಟ್. ಈ ಮ್ಯೂಸಿಕ್ ಅನ್ನೋ ಒಂದು ವರ್ಡ್ ಐತೆ, ಇದನ್ನ ನಾವು ಅಡ್ಜೆಕ್ಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಏನಂತ ಕನ್ವರ್ಟ್ ಆಗಿ ಮಾಡ್ಕೋಬೇಕು ಇವಾಗ? ಅಡ್ಜೆಕ್ಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅಂದ್ರೆ ಇದಕ್ಕೆ ನಾವು ಏನನ್ನ ಸೇರಿಸ್ಬೇಕಂತಂದ ಹೇಳಿದ್ರೆ AL ಅನ್ನೋ ಪ್ರತ್ಯಯನ ಸೇರಿಸ್ಬೇಕು, ಮ್ಯೂಸಿಕಲ್ ಅಂತಂದೇಳಿ. ಮ್ಯೂಸಿಕಲ್, ಈ ಮ್ಯೂಸಿಕಲ್ ಅನ್ನೋ ಒಂದು ವರ್ಡ್ ಏನಂತಂದ ಹೇಳಿದ್ರೆ ಗುಣವಾಚಕ ಅಥವಾ ಅಡ್ಜೆಕ್ಟಿವ್ ಆಗಿ ಕನ್ವರ್ಟ್ ಆಗತ್ತ. ಇಲ್ಲಿ ಇದು ನೌನ್ ಆಗತ್ತ. ಈಗ ನೌನ್ ಇಂದ ನಾವೇನ್ ಮಾಡಿದ್ವಿ? ಅಡ್ಜೆಕ್ಟಿವ್ ಆಗಿ ಕನ್ವರ್ಟ್ ಮಾಡಿದ್ವಿ. ಅಲ್ಲೇನಿತ್ತು ಆಗ್ಲೇ? ಸರ್ ಅಡ್ಜೆಕ್ಟಿವ್ ಇಂದ ನೌನ್ ಆಗಿ ಕನ್ವರ್ಟ್ ಮಾಡಿದ್ವಿ. ಈ ತರ ಕ್ವಶನ್ ಥಿಂಗ್ಸ್ ಗಳು ಬರ್ತಾವ.